ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು ಮಾತಾಡ್ತಾ ಇರೋದು. ಆ್ಯಕ್ಚುಲಿ ನಿಮಗೆ ಗೊತ್ತಿರ್ಬೋದು, ಸುಮಂತ್ ಅನ್ನೋ ಒಬ್ಬ ಬಾಲಕ. ಆ್ಯಕ್ಚುಲಿ ಅವನು ಬಾಲಕ ಆಗಕ್ಕೆ ಸಾಧ್ಯನೇ ಇಲ್ಲ, ಸಿಕ್ಕಾಪಟ್ಟೆ ನೆಟ್ವರ್ಕ್ ಇದೆ ಅವನಿಗೆ. ಇನ್ನೊಂದೇನೆಂದರೆ ಸುಮಂತ್ ಅನ್ನೋ ಹುಡುಗ ಏನಿದ್ದಾನೆ ಅವನು ಬಾಲಕ ಅಂತ ಆ್ಯಕ್ಚುಲಿ ಚಂದನ್ ಅವ್ರು ಕರೆದ್ರು. ನಿಜವಾಗ್ಲೂ ಬಾಲಕ ಅಲ್ಲ, ಭಯಂಕರ ಕ್ರಿಮಿನಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರ ಏನು ಆಡಿಯೋಗಳು ರಿಲೀಸ್ ಆಗ್ತಿದೆ, ಆಡಿಯೋಗಳು ಲೀಕ್ ಆಗ್ತಿದೆ, ಅದು ನೋಡ್ತಾ ಹೋದರೆ ಏನು ನೆಟ್ವರ್ಕ್ ಇದೆ ಆ ಹುಡುಗನಿಗೆ ಅಂತ ಅನಿಸುತ್ತೆ. ಏನಿವೆ, ಸೊ ಅದೇ ಹುಡುಗ ಏನು ಮಾಡಿದಾನಪ್ಪ ಅಂತಂದರೆ, ಯಾರು ಈ ಆಡಿಯೋಗಳನ್ನೆಲ್ಲ ರಿಲೀಸ್ ಮಾಡಿದ್ರು ಆ ವ್ಯಕ್ತಿ ಯಾರಪ್ಪ ಅಂತಂದರೆ ಚೇತನ್ ಅಂತ. ಸೊ ಚೇತನ್ ಅನ್ನೊಬ್ಬ ಇನ್ನೊಬ್ಬ ಯೂಟ್ಯೂಬರು. ಸೊ ಆ ಚೇತನ್ ಅನ್ನೋ ಹುಡುಗ, ಆದರೆ ಅವರಿಬ್ಬರು ಫ್ರೆಂಡ್ಸೇನೆ. ಅವರಿಬ್ಬರು ಏನು ಮಾತಾಡ್ತಾರೋ ಅದನ್ನು ಆಡಿಯೋನ ರಿಲೀಸ್ ಮಾಡ್ತಾನೆ. ಸೊ ರಿಲೀಸ್ ಮಾಡಿದ ಮೇಲೆ ಈ ಸುಮಂತು ಅವನಿಗೆ ಫೋನ್ ಮಾಡಿ ಬೆದರಿಕೆಯನ್ನು ಹಾಕ್ತಾನೆ. ಸೊ ಸುಮಂತ್ ಅನ್ನೋ ಹುಡುಗ ಏನು ಮಾಡ್ತಾನೆ, ಚೇತನ್ಗೆ ಬೆದರಿಕೆ ಹಾಕ್ತಾನೆ. ಸೊ ಏನೆಲ್ಲ ಬೆದರಿಕೆ ಹಾಕಿದ್ರು, ಸೊ ಅವ್ರ ಜೊತೆಗೆ ಫೋನ್ ಮಾಡಿ ಮಾತಾಡೋಣ. ಚೇತನ್ ಅವ್ರು ನಮಸ್ತೆ. ನಮಸ್ತೆ, ಹೇಳಿ. ಆ್ಯಕ್ಚುಲಿ ಈಗ ಏನು ಸುಮಂತ್ ಅನ್ನೋರು ನಿಮಗೆ ಕಾಲ್ ಮಾಡಿ ಬೆದರಿಕೆ ಹಾಕಿದ್ದು ಆಡಿಯೋ ಮತ್ತೆ ನೀವು ವೈರಲ್ ಮಾಡಿದ್ರಿ. ಅದು ಆ್ಯಕ್ಚುಲಿ ಯಾವ ರೀತಿ, ಫಸ್ಟು ನಿಮಗೂ ಸುಮಂತ್ಗೂ ಮೊದಲಿಂದ ಫ್ರೆಂಡ್ಶಿಪ್ ಇತ್ತಾ? ಹೇಳಿ. ಸುಮಂತ್ ಅವ್ರಿಗೂ ನಿಮಗೂ ಮೊದಲಿಂದ ಫ್ರೆಂಡ್ಶಿಪ್ ಇತ್ತಾ ಅಂತ? ಹೌದು, ಅವ್ರು 1.5-2 ವರ್ಷದಿಂದ ಅನ್ಸುತ್ತೆ ಪರಿಚಯ ನಂಗೆ. ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿದ್ರು. ನಾನು ಬ್ಲಾಗರ್ ಅಲ್ವಾ, ಓಕೆ, ಸ್ಟಾರ್ಟಿಂಗ್ ಅಲ್ಲಿ. ಅವಾಗಿಂದ ಪರಿಚಯ. ಅದಾದ್ಮೇಲೆ ಈಗ ಅಂದ್ರೆ ಅವಾಗ ಕಾಲ್ ಮಾಡಿ ಇವಾಗ ಅದೇ ಪರಿಚಯ ಆಗಿರಲ್ಲ, ಅದೆಲ್ಲ ಮಾತಾಡ್ಬೇಕಾದ್ರೆ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ. ಓಕೆ. ಆಕ್ಚುಲಿ ಈ ಅಪ್ಪನ್ಗೆ ನೆಟ್ವರ್ಕ್ ಇದೆ ಅಂತ ನಿಮಗೆ ಮುಂಚೆನೇ ಗೊತ್ತಿತ್ತು? ಅಂದ್ರೆ ಅವ್ರು ಯಾವಾಗ ಧರ್ಮಸ್ಥಳಕ್ಕೆ ಎಂಟ್ರಿ ಆಗಿ ಕೊಲಾಬ್ರೇಷನ್ ಎಲ್ಲ ಮಾಡ್ಕೊಂಡ್ರು ಅವಾಗ ನಂಗೆ ಗೊತ್ತಾಯ್ತು. ಓಕೆ. ಸೊ ಇವಾಗ ಏನಂತ ಬೆದರಿಕೆ ಹಾಕಿದ್ರು ಆಕ್ಚುಲಿ? ಅದು ಕಾಲ್ ರೆಕಾರ್ಡೆ ಎಲ್ಲ ಫುಲ್ ವೈರಲ್ ಆಗಿದೆ. ಕೇಳಿಸ್ಕೊಂಡಿರ್ತೀರಾ ನೀವುನು? ಖಂಡಿತ ಕೇಳಿಸ್ಕೊಂಡಿದ್ದೀನಿ. ಬಟ್ ಅದನ್ನ ನಿಮ್ಮ ಬಾಯಲ್ಲಿ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ, ಅದಕ್ಕೆ. ಅದೇ ಹೊಡೆದ್ಬಿಡ್ತೀನಿ ಅಂದ್ರೆ ಅವ್ನ ಮೀನಿಂಗ್ ಅದು ಮಾತಾಡಿರೋ ಮೀನಿಂಗ್ ಏನಪ್ಪಾ ಅಂದ್ರೆ, ಈಗ ನೀನ್ ನೆಕ್ಸ್ಟ್ ಏನಾದ್ರು ಇದನ್ನೇನೋ ಮಾಡಿದ್ಯಾ, ಓಕೆ, ನೆಕ್ಸ್ಟ್ ಏನಾದ್ರು ನೀನ್ ಆಡಿಯೋ ರಿಲೀಸ್ ಮಾಡಿದ್ರೆ ನಿನ್ನಂತೂ ಬಿಡಲ್ಲ, ನೀನ್ ಒಬ್ನೇ ಮಗ, ನಿನ್ ಮನೆಯಲ್ಲಿ ಐತೆ ಅಂತ ಗೊತ್ತು, ನಿಮ್ ಊರಿಗೆ ಬಂದು ಹೊಡಿತೀವಿ, ಆ ತರ ಒಂದು ಅರ್ಥದಲ್ಲಿ ಅವರು ಹೇಳಿದ್ರು. ಓಕೆ. ಬಟ್ ನಾನೇನು ಎದ್ರುಕೊಂಡಿಲ್ಲ, ಯಾಕಂದ್ರೆ ನಾನು ಸತ್ಯದ ಪರ ಇದೀನಲ್ಲ, ಅದಕ್ಕೆ. ಓಕೆ, ಸತ್ಯದ ಪರ ಇದ್ದೀರಾ. ಓಕೆ. ಬಟ್ ನೀವು ಏನಾದ್ರು ಕಂಪ್ಲೇಂಟ್ ಕೊಡೋಕೆ ಕೆಲಸ ಮಾಡಿದ್ರಾ? ಯಾಕೆಂದ್ರೆ ಮತ್ತೆ ಬೆದರಿಕೆ ಹಾಕಿದ್ರೆ ಅಂದ್ರೆ ಸ್ವಲ್ಪ ಅದು ಥ್ರೆಟ್ ಇದ್ದಂಗೆ ಅಲ್ವಾ? ಹೌದು. ಸೊ ಕಂಪ್ಲೇಂಟ್ ಕೊಡೋದು ಏನಾದ್ರು ಮಾಡಿದ್ರ ಲೋಕಲ್ ಸ್ಟೇಷನಲ್ಲಿ? ಲೋಕಲ್ ಸ್ಟೇಷನ್ ಅಲ್ಲಿ ಹೋಗಿ ಹಲೋ ಬಂದ್ರೆ ಥ್ರೆಡ್ಸ್ ಕಾಲ್ ಏನಾದ್ರು ಬಂದ್ರೆ ನೆಕ್ಸ್ಟ್ ಟೈಮ್ ಹೋಗಿ ಕೊಡ್ತೀನಿ. ಇನ್ನೂ ಕೊಟ್ಟಿರ್ಲಿಲ್ಲ. ಓಕೆ. ಅಂದ್ರೆ ನೆಕ್ಸ್ಟ್ ಏನಾದ್ರು ಮತ್ತೆ ಬಂದ್ರೆ ಇದು ಮಾಡ್ತೀರಾ? ಇಶ್ಯೂ ಇದೆ ನಿಮ್ಗೆ? ಏನು ಹೇಳಿ? ಕರೆಕ್ಟಾಗಿ ಕೇಳ್ತಿಲ್ಲ, ಸ್ವಲ್ಪ ನೆಟ್ವರ್ಕ್ ಕಟ್ ಆಗ್ತಿದೆ. ನೀವೇನೇ ಕೇಳಿದ್ರಿ? ಅದೇ ಹೇಳಿ, ಏನೇ ಹೇಳ್ತಾ ಇದ್ರಿ? ಕ್ಲಿಯರ್ ಆಗಿ ಕೇಳಿಸ್ತಿಲ್ವಲ್ಲ? ಅಲ್ಲ, ಇವಾಗ ಏನೇ ಹೇಳ್ತಾ ಇದ್ರಿ ನೀವು, ಅದು ಕಂಟಿನ್ಯೂ ಮಾಡಿ ಹಾಗೆ. ಹೇಳಿ. ಅಲ್ಲ, ಇವಾಗ ನಿಮಗೆ ಈಗ ಇನ್ನೂ ಯಾವ್ಯಾವ ಥರ ಆಡಿಯೋ ಇದೆ ಅಂದರೆ, ಈಗ ಬಿಟ್ಟಿರೋದು ಏನಿದೆಯೋ ಅದಕ್ಕಿಂತ ಇನ್ನೂ ತುಂಬ ಕಾಂಪ್ಲಿಕೇಟೆಡ್ ಆಡಿಯೋಗಳಿದೆ ಅಂತ ಹೇಳಿದ್ರು ಅವರು, ಸುಮಂತು, ನಿಮ್ಮ ಆಡಿಯೋದಲ್ಲಿ. ಸೊ ಇನ್ನೂ ಒಳ್ಳೊಳ್ಳೆ ಆಡಿಯೋಗಳು ಇದೆಯಾ? ಅದನ್ನ ಬಿಡಬೇಡಿ ಅಂತ ನಿಮ್ಗೆ ಬೆದರಿಕೆ ಹಾಕಿರೋದು? ಅಂದ್ರೆ ಇನ್ನೂ ಆಡಿಯೋಗಳು ಇದಾವೆ. ಅದು ಯಾವುದೇ ಕಟ್ಟು ಪೇಸ್ಟ್ ಇಲ್ದಲೆ ಇನ್ನೊಂದ್ ಸ್ವಲ್ಪ ದಿನ ಕಾಲ ಬರುತ್ತೆ. ಓಕೆ. ಅಂದ್ರೆ ದೊಡ್ಡ ಹೆಸರುಗಳೆಲ್ಲ ಇದೆಯಾ ಅದರಲ್ಲಿ, ಆಡಿಯೋದಲ್ಲಿ? ಆದ್ರೆ ಅದನ್ನ ಅವ್ರು ಏನೋ ಮಾಡಿದಾರೆ, ಆತರ ಎಲ್ಲ ಏನಿಲ್ಲ. ಬಟ್ ಅವ್ರ ಹೆಸರು ಇದೆ ಅಷ್ಟೇ. ಅವ್ರ ಹೆಸರು ಬೆಳೆಸಿದಾರೆ ಅಷ್ಟೇನೆ. ಬಟ್ ಸುಮಂತ್ ಅನ್ನೋರ್ಗೆ ಯಾಕೆ ಚಂದನ್ ಅವ್ರ ಮೇಲೆ ಇದು? ಯಾಕೆಂದ್ರೆ ಸುಮ್ಮನೆ ಆರೋಪ ಮಾಡಿದಾರಲ್ಲ ಸುಮಂತ್ ಅನ್ನೋರು, ಚಂದನ್ ಮೇಲೆ ಆರೋಪ ಮಾಡಿದಾರಲ್ಲ, ಸುಮ್ಮನೆ ಆರೋಪ ಮಾಡಿದಾರಲ್ಲ, ಯಾಕೆ ಅಂತ? ಅದೇ ಅವ್ರ ಹೆಸರು ಹಾಳು ಮಾಡಕ್ಕಿರ್ಬೋದು. ಅವರು ಸೌಜನ್ಯ ಕೇಸಲ್ಲಿ ಸೌಜನ್ಯಗೆ ಹೋರಾಟ ಸಿಗ್ಲಿ ಅಂತ ಹೋರಾಟ ಮಾಡ್ತಿದ್ರೆ ಅವ್ರ ಹೆಸರು ಹಾಳು ಮಾಡಕ್ಕೆ, ಅವ್ರ ಜನ ನಂಬಾರ್ದು ಅವ್ರನ್ನ, ಆತರ ಎಲ್ಲ ಇರ್ಬೋದು. ಅಂದ್ರೆ ಸೊ ಬೆದರಿಕೆ ಹಾಕಿದ್ರೆ ಹಿಂದೇಟ್ ಹಾಕ್ತಾರೆ, ನೆಕ್ಸ್ಟ್ ಹೋರಾಟಕ್ಕೆ ಬರೋದಿಲ್ಲ ಅಂತನಾ? ಅಂದ್ರೆ ಈ ತರ ಬೆದರಿಕೆ ಹಾಕಿದ್ರೆ ನೆಕ್ಸ್ಟ್ ಇನ್ಯಾರು ಈ ತರ ಬರೋದಿಲ್ಲ ಅಂತನಾ? ಸೊ ನೆಟ್ವರ್ಕ್ ಸಮಸ್ಯೆ ಇದೆ ಸುಮಂತ್ ಅವರೇ. ಚೇತನ್ ಅವರೇ ಮಾತಾಡಿದ್ರು. ಏನಪ್ಪ ಅಂತಂದರೆ, ನಾವೇನು ಆಡಿಯೋದಲ್ಲಿ ಹಾಕಿದ್ದೀವೋ ಸೊ ಅಷ್ಟು ಸತ್ಯ. ಅವರು ಬೆದರಿಕೆ ಹಾಕಿದರೆ ಅವರ ಉದ್ದೇಶ ಇಷ್ಟೇ, ಈಗೇನು ಆಡಿಯೋಗಳು ರಿಲೀಸ್ ಆಗಿದೆಯೋ ಆ ಆಡಿಯೋಗಳು ಓಕೆ ಆಗೋದಾಗೋಯ್ತು, ಇನ್ನು ನೆಕ್ಸ್ಟ್ ಮುಂದಿನ ಆಡಿಯೋಗಳನ್ನ ನೀನು ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡಬಾರ್ದು. ಒಂದು ವೇಳೆ ರಿಲೀಸ್ ಮಾಡಿದ್ರೆ ನಾನು ಏನು ಮಾಡೋಕ್ಕೂ ಇದು ಮಾಡಲ್ಲ, ನಾನು ನನ್ನ ಇನ್ನೊಂದು ಮುಖ ನೋಡ್ತೀಯಾ ಹಾಗೆ ಹೇಗೆ ಅಂತ ಏನು ಬೆದರಿಕೆ ಹಾಕಿದ್ರು. ನೀನು ಒಬ್ಬನೇ ಮಗ, ನೀನು ನೋಡ್ತೀಯಾ ನೀನು ಹೇಗೆ ಹಾಗೆ ಅಂತ ಒಂದು ಸ್ವಲ್ಪ, ಏಕೆಂದರೆ ಒಂದು ಆಲ್ಮೋಸ್ಟ್ ಜೀವ ಬೆದರಿಕೆನೇ, ಕೊಲೆ ಬೆದರಿಕೆನೇ ಹಾಕಿದ್ರು. ಸೊ ಅಂಥ ಚೇತನ್ನು ಯಾವುದೇ ರೀತಿ ಎದುರುಕೊಳ್ಳದಂಗೆ, ಯಾಕೆಂದರೆ ಅವ್ರ ಉದ್ದೇಶ ಒಂದೇ, ನಾನು ಸತ್ಯದ ಪರ ಇದ್ದೀನಿ, ನನಗೆ ಭಯ ಇಲ್ಲ.
ಸೊ ಅವರು ಹೇಳ್ತಾರೆ, ಇವಾಗಲೂ ಹೇಳಿದ್ದು ಅಷ್ಟೇ, ಈಗ ಫೋನ್ ಮಾಡೋದು ಹೇಳಿದ್ದು ಅಷ್ಟೇ, ನೆಟ್ವರ್ಕ್ ಸಮಸ್ಯೆ ಇತ್ತು. ಅವ್ರು ಫೋನ್ ಮಾಡಿದಾಗ ಹೇಳಿದ್ದೇನಪ್ಪ ಅಂತಂದರೆ, ನಾನು ಸತ್ಯದ ಪರ ಇರೋದ್ರಿಂದ ನನಗೆ ಯಾವುದೇ ರೀತಿ ಭಯ ಇಲ್ಲ, ನಾನು ಏನೂ ಮಾಡಿಲ್ಲ, ನಾನು ಅವನ ಜೊತೆಗೆ ಏನು ಮಾತಾಡೋದು ಅದು ರಿಲೀಸ್ ಮಾಡಿನ ಅಷ್ಟೇ ಅನ್ನೋ ಒಂದು ಉದ್ದೇಶದಲ್ಲಿ ಹೇಳಿದ್ರು. ಮತ್ತೆ ಕಾಲ್ ಕನೆಕ್ಟ್ ಆಗ್ತಿದೆ. ಹಲೋ, ಹಾಂ, ಅದು ನೆಟ್ವರ್ಕ್ ಸ್ವಲ್ಪ ಸಿಗ್ತಾ ಇರಲಿಲ್ಲ, ಈಗ ಸಿಗ್ತಾ ಇದೆ ಕರೆಕ್ಟಾಗೆ? ಇದು ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ, ಕಟ್ ಆಗ್ತೈತೆ ಮಾತಾಡ್ತಿರೋದು. ಹಾಂ, ಹೌದೌದು, ಇವಾಗ ಕೇಳಿಸ್ತಿದೆಯಾ ಸ್ಪಷ್ಟವಾಗಿ? ಓಕೆ ಸ್ನೇಹಿತರೆ, ನೋಡಿದ್ರಲ್ಲ. ಸೊ ಇದು ಚೇತನ್ ಅವರ ಮಾತು. ನೀವೇನು ಆಡಿಯೋದಲ್ಲಿ ಕೇಳಿದ್ರು ಅಷ್ಟು ಮಾತು ಸತ್ಯ. ಅಂದರೆ ಬೆದರಿಕೆ ಹಾಕಿದ್ದು ನಿಜ, ಬೆದರಿಕೆ ಹಾಕಿದ್ದಕ್ಕೂ ನಾನೇನು ಹೆದರ್ಕೋತಾ ಇಲ್ಲ. ನೆಕ್ಸ್ಟ್ ಏನಾದರೂ ಈ ಥರ ಥ್ರೆಟ್ ಕಾಲ್ ಬಂದರೆ ನಾನು ಡೈರೆಕ್ಟ್ ಕಂಪ್ಲೇಂಟ್ ಕೊಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನನಗೆ ಯಾವುದೇ ಭಯ ಇಲ್ಲ. ಇನ್ನೂ ಸ್ವಲ್ಪ ದಿನಗಳಲ್ಲೇ ಇನ್ನೂ ಒಳ್ಳೊಳ್ಳೆ ಆಡಿಯೋಗಳು, ಅಂದರೆ ಇನ್ನೂ ಸ್ಫೋಟಕ ಮಾಹಿತಿ ಇರತಕ್ಕಂಥ ಆಡಿಯೋಗಳು ರಿಲೀಸ್ ಆಗ್ತವೆ ಅಂತ ಮಾತನ್ನು ಚೇತನ್ ಅವರು ಹೇಳ್ತಾ ಇದ್ದಾರೆ.